ಸೊ ಗೋವನ್ನು ನಾವು ಯಾಕೆ ಎಲ್ಲ ಹಂತದಲ್ಲೂ ನಾವು ಬೇಕು ಅಂತೀವಿ ಅಂತ ಅನ್ನೋದಕ್ಕೆ ಇದೇ ಕಾರಣ, ಬೇರೆ ಇನ್ಯಾವುದು. ಸೊ ಇದನ್ನು ನಾವು ದೃಷ್ಟಿಸಿ ನೋಡಲೇಬೇಕು. ರೈತರಲ್ಲಿ ನಾವು ಈ ಇಂಟ್ರಿಕಸಿಸ್ ಅಂತೀವಲ್ಲ, ಸೂಕ್ಷ್ಮ ವಿಚಾರಗಳಿರಲ್ಲ, ಇದನ್ನೆಲ್ಲ ನಾವು ರೈತರಲ್ಲೂ ನಾವು ಪ್ರೇರಣೆಯನ್ನು ಕೊಟ್ಟು ಅವರಲ್ಲೂ ಹೌದು ಇದು ಮಾಡಿಸ್ಬೇಕು ಅಂತ ಅನ್ನೋದಕ್ಕೆ ಖಂಡಿತವಾಗ್ಲೂ ನಾವು ಮುಂದುವರೆದು ನೋಡಬೇಕಾಗತ್ತೆ. ಈಗ ಗೋಮಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಗೋಮಯ ಅಂದರೆ ಸಗಣಿ. ಈಗ ಗೋಮಯೇ ವಸತೆ ಲಕ್ಷ್ಮಿ ಅಂತ ನಮ್ಮ ಹಿರಿಯರು ಪೂರ್ವಿಕರೆಲ್ಲ ಹೇಳ್ತಾಯಿದ್ರು. ಗೋಮಯ ವಸತೆ ಲಕ್ಷ್ಮಿ ಅನ್ನೋದ್ರ ಅರ್ಥ ಗೋಮಯದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅನ್ನೋದು ಒಂದು ಆಧ್ಯಾತ್ಮಿಕವಾಗಿ ಬರ್ತಾ ಇರೋಂಥ ಒಂದು ವಿಚಾರ. ಸೊ ಇದು ಹೇಗೆ, ಯಾವ ಥರ, ಯಾತಕ್ಕೆ ಈ ಥರ ಅಂದರು ಅನ್ನೋದ್ರದ್ದು ಜಸ್ಟ್ ಒಂದು ಹಿನ್ನೆಲೆ ನೋಡಿದ್ರೆ, ಗೋಮಯದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಗೋಮಯ ನಮಗೆ ಪ್ರಾಫಿಟಬಲ್ ಅನ್ನೋದಕ್ಕೆ ಅದನ್ನು ಸೂಚಿಸೋದಕ್ಕೋಸ್ಕರ ಈ ಥರ ಒಂದು ಪರಿಕಲ್ಪನೆ ಬಂದಿದೆ ಅನ್ನೋದನ್ನು ನಾವು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೋದು. ಯಾಕೆಂದರೆ ಇವತ್ತು ಅದ್ರ ಮೇಲೆ ಯಾರು ಕೆಲಸ ಮಾಡ್ತಾಯಿದ್ರೆ ಅವರೆಲ್ಲ ಪ್ರಾಫಿಟಬಲಾಗೇ ನಡೀತಾ ಇರೋವಂಥದ್ದು. ಅದನ್ನು ನಾವು ಅರ್ಥಕೋಬೇಕಾಗಿದೆ ಅಷ್ಟೇ, ಬಿಟ್ಟರೆ ಇನ್ನೇನು ಬೇರೆ ಇದಲ್ಲ. ಅದನ್ನು ಬಿಡ್ತಾ ಹೋಗ್ತಾ ಇದ್ದೀವಿ, ಅದಕ್ಕಾಗಿ ನಮಗೆ ಅದರದ್ದು ಏನು ಫಲಗಳು ಅನ್ನೋದೇ ನಮಗೆ ಗೊತ್ತಿಲ್ಲದಿರೋ ಹಂಗೆ ಆಗ್ಬಿಟ್ಟಿದೆ ಇವತ್ತಿನ ದಿನ. ಗೋಮಯದಲ್ಲಿ 1 ಗ್ರಾಮ್ ಅಂದರೆ 1 ಗ್ರಾಮ್ ಸಗಣಿಯಲ್ಲಿ 300 ಮಿಲಿಯನ್ಗಿಂತನೂ ಹೆಚ್ಚು ಸೂಕ್ಷ್ಮಾಣು ಜೀವಿಗಳಿರುತ್ತೆ ಅಂತ ಅನ್ನೋದು ಸಾಬೀತಾಗಿರುವಂಥ ವಿಚಾರ. ಸೊ ಈ 300 ಕೋಟಿಗಿಂತ ಹೆಚ್ಚು ಜೀವಾಣುಗಳು ಏನು ಮಾಡುತ್ತವೆ, ಅದು ಏನಿರುತ್ತೆ ಸಗಣಿನಲ್ಲಿ ಅಂಥದ್ದು ಏನಿದೆ ಅಂತಂದರೆ, ಈ ನಾಟಿ ಹಸುವಿನ ಸಗಣಿ, ಅದು ದೇಸಿ ದನಗಳು ಅಂತ ನಾವೇನಂತೀವಿ, ಅದರ ಸಗಣಿಯಲ್ಲಿ ಮಾತ್ರ ಈ ಥರದ್ದೊಂದು ಸೂಕ್ಷ್ಮಾಣುಗಳು ನಮಗೆ ಸಿಗೋದು. ಈ ಜರ್ಸಿ HF ಇಂಥದ್ರೆಲ್ಲ ಒಂದು 70-80 ಲಕ್ಷ ಮಾತ್ರ ಸಿಗ್ಬೋದು ಅಷ್ಟೇ. ಅದರಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ಅದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಅದರಲ್ಲೂ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಗೋಮಯದಲ್ಲಿ ಯಾಕೆ ಇಷ್ಟೊಂದಿದೆ ಅಂತ ಅನ್ನೋದಕ್ಕೆ ನಾವು ಯೋಚನೆ ಮಾಡಿದ್ರೆ, ಅದರಲ್ಲಿರುವಂಥ ಪೌಷ್ಟಿಕಾಂಶ ಪ್ರತಿಯೊಂದೊಂದು ನಾವು ಏನು ಆಹಾರ ಸೇವಿಸ್ತೀವಿ, ಆರ್ಗ್ಯಾನಿಕ್ ಮೆಟೀರಿಯಲ್ ಏನು ಹೇಳ್ತೀವಿ ನಾವು, ಮ್ಯಾಟ್ರ್ ಏನು ಹೇಳ್ತಿದ್ದೀವಲ್ಲ, ಅದರಲ್ಲಿ ಈ ಭೂಮಿಗೆ ನಾವು ಎಲ್ಲಿ ಗೋಮಯ ಬೀಳುತ್ತೆ, ಈ ಒಂದು ಹಸು ಎಲ್ಲಿ ಹೋಗಿ ಸಗಣಿ ಹಾಕುತ್ತೆ, ಹಿಂದಿನ ಕಾಲದಲ್ಲೆಲ್ಲ ಕಾಡುಗಳಿಗೆ ಅಲ್ಲಿ ಇಲ್ಲೆಲ್ಲ ಕರ್ಕೊಂಡು ಹೋಗೋರು, ಮತ್ತು ಈ ಎಲ್ಲಿ ಬೆಳೆ ಬಿತ್ತುತ್ತಾರೆ ಮತ್ತು ಬೆಳೆ ಬೆಳೀತಾರೆ, ಇಂಥ ಕಡೆಗಳೆಲ್ಲ ಬಂಜರು ಭೂಮಿಗಳಲ್ಲೂ ಕೂಡ ಅಕಸ್ಮಾತ್ ಒಂದಷ್ಟು ದಿನ ಗೋವುಗಳನ್ನ ಮೇಯಿಸಿ ಅಲ್ಲೇ ಹುಲ್ಲು ಹಾಕಿ ಮಾಡಿ ಇದೆಲ್ಲ ಮಾಡೋದ್ರಿಂದ ಅಲ್ಲಿ ಮಣ್ಣಿನಲ್ಲಿ ಏನು ಅಂಶ ಇಲ್ಲದೆ ಇದ್ರೂ ಕೆಳಗಡೆ ಇರುವಂಥ ಎಷ್ಟೋ ಕ್ರಿಮಿಕೀಟಗಳಿಗೆ ಅದರದ್ದು ವಾಸನೆ ಹಿಡಿದು ಮಣ್ಣಲ್ಲಿ ಅದು ಆಚೆ ಬಂದು, ಮತ್ತು ಎರೆಹುಳು ಮುಖ್ಯವಾಗಿ ಮೇಲೆ ಬಂದು ಅದರದ್ದು ಗೋಮಯದಲ್ಲಿ ಅದು ಮಿಂದು ಅದನ್ನು ಆಹಾರವಾಗಿ ಸೇವಿಸಿ ತಿರ್ಗಾ ಭೂಮಿಯೊಳಗೆ ಹೋಗಿ ಅದರದ್ದು ಕೆಲಸ ಶುರು ಮಾಡುತ್ತಲ್ಲಿ. ಸೊ ನಮಗೆ ಯಾವಾಗ ಎರೆಹುಳು ತನ್ನ ಕೆಲಸ ಶುರು ಮಾಡ್ತಾ ಹೋಗುತ್ತೆ, ಅದು ನಮ್ಮ ಭಾರತೀಯ ಎರೆಹುಳುನೇ ಆಗಬೇಕು. ಇದರಲ್ಲಿ 2 ರೀತಿ ಎರೆಹುಳುಗಳು ಬರುತ್ತೆ. ಮತ್ತು 2 ರೀತಿ ಎರೆಹುಳುನಲ್ಲಿ ವಿದೇಶಿ ಎರೆಹುಳುಗಳಿದೆ ಮತ್ತು ಭಾರತೀಯ ಎರೆಹುಳುಗಳು ಇದೆ. ಈ ಎರೆಹುಳು ಸಾಧಾರಣ ಒಂದು 15-20 ಮೀಟ್ರ್ ಕೆಳಗಡೆ ಹೋಗುತ್ತೆ ಭೂಮಿನಲ್ಲಿ. ಅಷ್ಟು ಕೆಳಗಡೆ ಹೋಗಿ ಅಲ್ಲಿಂದಿರುವಂಥ ಖನಿಜಾಂಶಗಳನ್ನು ಇದನ್ನು ಈ ಸಗಣಿಯಲ್ಲಿರುವಂತಹ ಒಂದು ಆಹಾರನ ತಾನು ಸೇವಿಸಿ ಅದು ಹೋಗ್ತಾ ಬರ್ತಾ ಏನದು ಆ್ಯಕ್ಟಿವ್ ಆಗೋಕ್ಕೆ ಶುರು ಆಗುತ್ತೆ, ಅದರದ್ದು ಏನು ಉಚ್ಚಿಷ್ಟ ಏನಿರುತ್ತಲ್ಲ, ಅದು ನಮಗೆ ಭೂಮಿಗೆ ಫಲವತ್ತಾಗಿ ಸಿಗುವಂಥ ಗೊಬ್ಬರ. ಡೈರೆಕ್ಟಾಗಿ ನಮಗೆ ಇದರಲ್ಲೇ ಇರುವಂಥ ನ್ಯೂಟ್ರಿಷನ್ ಇದಾದ್ರೂ ಅದನ್ನು ಇದು ತೊಗೊಂಡು ತಾನು ಜೀರ್ಣ ಮಾಡಿಕೊಂಡು ತನ್ನಿಂದ ಬರ್ತಾ ಇರೋಂಥ ಉಚ್ಚಿಷ್ಟನೂ ಸೇರಿಸಿ ಆ ಮಣ್ಣನ್ನು ಹೇಗೆ ಪೋರಸ್ ಮಾಡಿಬಿಡುತ್ತೆ ಕಂಪ್ಲೀಟಾಗಿ. ಮತ್ತು ಅದರ ಜೊತೆಯಲ್ಲಿ ಏನೇ ನೀವು ಬಿತ್ತನೆ ಮಾಡಬೇಕಾದ್ರೂ ಅಷ್ಟೇ, ಮೊದಲು ಬೀಜ ಸಂಸ್ಕರಣೆ ಅಂತ ಒಂದಾಗುತ್ತೆ. ನಾವು ಯಾವುದೇ ಒಂದು ಬೀಜ ಬಿತ್ತನೆ ಮಾಡೋಕ್ಕೆ ಮುಂಚೆ ಸಗಣಿಯಲ್ಲಿ ಹಾಕಿ ಅದನ್ನು ಮುಚ್ಚಿಟ್ಟು ಒಂದು 2 ದಿನ ಮುಚ್ಚಿಟ್ಟು ಅದನ್ನು ನೆಕ್ಸ್ಟು ನಾವು ಭೂಮಿಗೆ ಬಿತ್ತೋದ್ರಿಂದ ಅದರದ್ದು ತುಂಬ ಫಲವತ್ತಾಗಿ ಅದು ನಾಳೆ ದಿನ ಫಸಲು ಬರೋದರಲ್ಲಿ ಖಂಡಿತವಾಗ್ಲೂ ಇದೇ ಇಲ್ಲ, ಸಂಶಯನೇ ಇಲ್ಲ. ಸೊ ಹಾಗೆ ಆ ಲೆವೆಲಲ್ಲಿ ಮೊದಲು ಭೂಮಿನ ರೆಡಿ ಮಾಡೋದಲ್ದಿರ, ನೆಕ್ಸ್ಟು ಬೀಜ ಸಂಸ್ಕರಣೆ ಆಗೋದಲ್ದಿರ, ನೆಕ್ಸ್ಟು ಫಸಲು ಬೆಳೀತಾ ಹೋಗುತ್ತಲ್ಲ, ಅಲ್ಲಿ ನಮ್ಮ ಗೋಮಯ ಮತ್ತು ಇದು ಗಂಜಲ ಇರುತ್ತಲ್ಲ, ಗಂಜಲನ ಸಿಂಪಡಿಸಿ ಕೀಟನಾಶಕಗಳನ್ನಾಗಿ ಆ ಹಂತದಲ್ಲಿ ಅದನ್ನು ರಕ್ಷಣೆ ಮಾಡುವಂಥ ಒಂದು ಕಾರ್ಯ. ಇದರಲ್ಲಿ ಎಲ್ಲೂ ಕೆಮಿಕಲ್ಸ್ ಯೂಸೇಜ್ ಬರೋದೇ ಇಲ್ಲ. ಸೊ ಹಾಗಾಗಿ ಅಗ್ರಿಕಲ್ಚರ್ನಲ್ಲಿ ಏನು ಕೃಷಿ ಅಂತ ನಾವೇನು ಹೇಳ್ತೀವಿ, ಕೃಷಿಯಲ್ಲಿ ರೈತನಿಗೆ ಇದನ್ನು ಕಂಪ್ಲೀಟಾಗಿ ಅದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಗೋವನ್ನು ನಾವು ಯಾಕೆ ಎಲ್ಲ ಹಂತದಲ್ಲೂ ನಮಗೆ ಬೇಕು ಅಂತೀವಿ ಅಂತ ಅನ್ನೋದಕ್ಕೆ ಇದೇ ಕಾರಣ, ಬೇರೆ ಇನ್ಯಾವುದೂ ಅಲ್ಲ. ಸೊ ಇದನ್ನು ನಾವು ದೃಷ್ಟಿಸಿ ನೋಡಲೇಬೇಕು. ರೈತರಲ್ಲಿ ನಾವು ಈ ಇಂಟ್ರಿಕಸಿಸ್ ಅಂತೀವಲ್ಲ, ಸೂಕ್ಷ್ಮ ವಿಚಾರಗಳಿದೆಯಲ್ಲ, ಇದನ್ನೆಲ್ಲ ನಾವು ರೈತರಲ್ಲೂ ನಾವು ಪ್ರೇರಣೆ ಕೊಟ್ಟು ಅವರಲ್ಲೂ ಹೌದು ಇದು ಮಾಡಿಸ್ಬೇಕು ಅಂತ ಅನ್ನೋದಕ್ಕೆ ಖಂಡಿತವಾಗ್ಲೂ ನಾವು ಮುಂದುವರೆದು ನೋಡಬೇಕಾಗುತ್ತೆ.